ನಾವೀಗ 13ನೇ ಕೇವನ್ನ ಮುಗಿಸ್ಕೊಂಡು 14ನೇ ಕೇವ್ ಕಡೆಗೆ ಹೋಗ್ತಾ ಇದ್ದೀವಿ. 14ನೇ ಕೇವ್ ಎಲ್ಲಿದೆ? 13ನೇ ಕೇವ್ ಪಕ್ಕದಲ್ಲೇ ಇದೆ. ಈ ಒಂದು ಗುಹೆನ ರಾವಣ್ ಕಿ ಕಾಯಿ ಅಂತ ಕೂಡ ಕರೀತಾರೆ. ಮೇಲ್ಗಡೆ ಇರೋದು ಶಿವ ಪಾರ್ವತಿ, ಕೆಳಗಡೆ ಇರೋದು ರಾವಣ. ರಾವಣ ಒಂದು ಕೈಲಾಸ ಪರ್ವತನ ಎತ್ತಲಿಕ್ಕೆ ಹೋಗ್ತಿದ್ದಾನೆ. ಸೊ ಶಿವ ಆವಾಗ ಕಾಲಲ್ಲಿ ಆ ಒಂದು ರಾವಣನ ಕೈನ ಅಮುಕ್ತಾ ಇದ್ದಾರೆ ಅಂತ ನೀವು ಈ ಒಂದು ಚಿತ್ರದಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನಾವು ನಟರಾಜನ ಒಂದು ಪ್ರತಿಮೆನ ನೋಡ್ಬೋದು. ಶಿವ ಪಾರ್ವತಿ ಮತ್ತು ನಂದಿ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಸೊ ಎಷ್ಟು ಆ್ಯಕ್ಯುರೇಟಾಗಿ ಕತ್ತಿದ್ರು ಅಂದರೆ ಆ ಒಂದು ಕಾಲದಲ್ಲಿ, ನಮಗೆ ಈಗಿನ ಕಾಲದಲ್ಲೂ ಕೂಡ ಇದೆಲ್ಲ ಇಂಪಾಸಿಬಲ್ ಅಂತಲೇ ಹೇಳ್ಬೋದು, ಅಷ್ಟು ಆ್ಯಕ್ಯುರೇಟಾಗಿ ಮಾಡಿದ್ದಾರೆ. ಸೊ ಬ್ಯೂಟಿಫುಲ್. ಇದು 14ನೇ ಗುಹೆಯಲ್ಲಿ ನೀವು ಎಲ್ಲ ದೇವರುಗಳ ಒಂದು ಪ್ರತಿಮೆನ ನೋಡ್ತಾ ಹೋಗ್ಬೋದು. ಸೊ ನೀವೇನಾದರೂ ನೆಕ್ಸ್ಟು ಮಹಾರಾಷ್ಟ್ರ ಟ್ರಿಪ್ನ ಪ್ಲ್ಯಾನ್ ಮಾಡ್ತಿದ್ರೆ ಈ ಒಂದು ಎಲ್ಲೋರಾ ಕೇವ್ಸ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ.